ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಶತರುದ್ರ ಸಂಹಿತೆಯಲ್ಲಿರುವ ಅಶ್ವತ್ಥಾಮನ ಬಗ್ಗೆ ತಿಳಿದುಕೊಳ್ಳೋಣ. ಅಶ್ವತ್ಥಾಮ ಶಿವನ ವರಪ್ರಸಾದದಿಂದ ಜನಿಸಿದಂತಹ ವೀರ. ದ್ರೋಣಾಚಾರ್ಯರು ಕೌರವರಿಗೂ ಪಾಂಡವರಿಗೂ ಬಿಲ್ವಿದ್ಯೆಯನ್ನ ಕಲಿಸಿದಂತಹ ಗುರುಗಳು. ಗುರು ದ್ರೋಣರು ಕೌರವರನ್ನ ರಕ್ಷಿಸುವ ದೀಕ್ಷೆ ತೊಟ್ಟು ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿದ್ರು. ಕರುಣಾಳುವಾದ ಶಿವ ಪ್ರತ್ಯಕ್ಷನಾಗಿ, ದ್ರೋಣ, ನಿನಗೇನು ವರ ಬೇಕೋ ಕೇಳಿಕೋ, ಕೊಡುತ್ತೇನೆ ಅಂತ ಹೇಳ್ದ. ದ್ರೋಣರು ಜ್ಞಾನಿಗಳು. ಮಹಾದೇವ, ಸೋಲೆ ಅರಿಯದವನು, ಮಹಾಪರಾಕ್ರಮಿಯೂ ಯೋಧನೂ ಆದ ಹಾಗೂ ನಿನ್ನ ಅಂಶದಿಂದ ಕೂಡಿರುವವನೂ ಆದ ಒಬ್ಬ ಸುಪುತ್ರನನ್ನ ಅನುಗ್ರಹಿಸು ಅಂತ ಕೇಳ್ಕೊಂಡ್ರು. ತಥಾಸ್ತು ಅಂತ ಹೇಳಿ ಶಿವ ಅಂತರ್ಧಾನನಾದ. ಶಿವನ ವರ ಅಂದಮೇಲೆ ಕೇಳಬೇಕೆ? ದ್ರೋಣನಿಗೆ ಬಹು ಅಲ್ಪಕಾಲದಲ್ಲೇ ತೇಜಸ್ವಿಯಾದ ಒಬ್ಬ ಮಗ ಜನಿಸಿದ. ಅವನಿಗೆ ದ್ರೋಣರು ಅಶ್ವತ್ಥಾಮ ಅಂತ ಹೆಸರಿಟ್ರು. ದ್ರೋಣರದು ಬಡ ಕುಟುಂಬ. ಬಾಲ್ಯದಲ್ಲಿ ಹಾಲು ಕೂಡ ಸಿಗದ ಪರಿಸ್ಥಿತಿ. ತಾಯಿ ಮಗನ ಅರಿವಿಗೆ ಅದು ಬರದಂತೆ ಕಾಪಾಡಿ ಬೆಳೆಸ್ತಾಳೆ. ಪಾಂಡವರಿಗೂ ಕೌರವರಿಗೂ ನಡುವೆ ಜರುಗಿದ ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮನು ಕೌರವರ ಪಕ್ಷದಲ್ಲಿರ್ತಾನೆ. ಯುದ್ಧದಲ್ಲಿ ತಂದೆಯನ್ನು ಕಳೆದುಕೊಂಡ. ಅಶ್ವತ್ಥಾಮನೆಂದರೆ ಎಲ್ಲರಿಗೂ ಭಯವೇ. ವೀರ ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರವನ್ನ ಸಂಪಾದಿಸಿದ್ದ. ಆದರೆ ಯುದ್ಧದಲ್ಲಿ ಅದನ್ನು ಪ್ರಯೋಗಿಸುವ ಸಂದರ್ಭವೇ ಬರಲಿಲ್ಲ. ಯುದ್ಧ ಮುಗಿದು ದುರ್ಯೋಧನ ತೊಡೆ ಮುರಿದುಕೊಂಡು ನೆಲಕ್ಕುರುಳಿದ. ಅರ್ಜುನ ಅಶ್ವತ್ಥಾಮನೊಡನೆ ಯುದ್ಧಕ್ಕೆ ಇಳಿದ. ಇಬ್ಬರಿಗೂ ಯುದ್ಧವಾಗಿ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ. ಆಗ ಅರ್ಜುನನು ಪಾಶುಪತಾಸ್ತ್ರ ಉಪಯೋಗಿಸಿ ಬ್ರಹ್ಮಾಸ್ತ್ರವನ್ನ ಅದರ ಪ್ರಭಾವದಿಂದ ಮುಕ್ತಗೊಳಿಸಿದ. ಅಶ್ವತ್ಥಾಮನು ದುರ್ಯೋಧನನಿಗೆ ಪಾಂಡವರನ್ನೇ ನಿರ್ನಾಮ ಮಾಡ್ತೀನಿ ಅಂತ ಮಾತು ಕೊಟ್ಟು ಉಪ ಪಾಂಡವರನ್ನ ಕೊಂದು ವಿಫಲನಾಗಿದ್ದ. ಇದೀಗ ಪಾಂಡವ ವಂಶವನ್ನೇ ನಿರ್ನಾಮ ಮಾಡುವೆ ಅಂತ ಹೇಳಿ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದಲ್ಲಿದ್ದ ಶಿಶುವನ್ನ ಸಾಯಿಸಲು ಬ್ರಹ್ಮಾಸ್ತ್ರವನ್ನ ಉಪಯೋಗಿಸಿದ. ಆದರೆ ಕೃಷ್ಣ ಶಿವನನ್ನ ಆರಾಧಿಸಿ ಶಿವನ ಅನುಗ್ರಹದಿಂದ ಗರ್ಭಸ್ಥ ಶಿಶುವನ್ನ ಕಾಪಾಡಿದ. ಅಶ್ವತ್ಥಾಮನಿಗೆ ಶಾಂತಿ ಇಲ್ಲದಂತಾಗಿ ಶಾಂತಿಯನ್ನ ಅರಸ್ತಾ ಪುಣ್ಯಕ್ಷೇತ್ರಗಳ ಸಂಚಾರ ಕೈಗೊಂಡ. ಅಶ್ವತ್ಥಾಮ ಒಂದು ಅವತಾರ. ಅವನು ಸಾವಿಲ್ಲದ ಚಿರಂಜೀವಿ. ಅಶ್ವತ್ಥಾಮ ಕೂಡ ಶಿವನ ಅವತಾರವೇ. 7 ಚಿರಂಜೀವಿಗಳಲ್ಲಿ ಈತ ಕೂಡ ಒಬ್ಬ. ಬಲಿ, ವ್ಯಾಸ, ಕೃಪ, ಪರಶುರಾಮ, ಹನುಮಂತ, ವಿಭೀಷಣ ಇತರ 6 ಚಿರಂಜೀವಿಗಳು. ಶ್ರೋತೃಗಳೇ, ಅಶ್ವತ್ಥಾಮನ ಈ ವಿಚಾರ ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿ ಬಂದಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಶಿವಪುರಾಣದಿಂದ ಆಯ್ದ ಇನ್ನೊಂದು ಕಥೆಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು.